ಹಾಯ್ ಎಲ್ಲರಿಗೂ ನಮಸ್ಕಾರ. ಬ್ಯೂಟಿಫುಲ್ ಸ್ಲೀವ್ಸ್ನ ಯಾವ ಥರ ಸ್ಟಿಚ್ ಮಾಡೋದಂತ ನೋಡೋಣ. ಸ್ಲೀವ್ಸ್ ಲೆಂತ್ 6 ಇಂಚಸ್, ಆರ್ಮ್ ರೌಂಡು 7.5 ಇಂಚಸ್, ಸ್ಲೀವ್ಸ್ ಲೂಸು 5 ಇಂಚಸ್, ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚಸ್. ಮೇನ್ ಕ್ಲಾತ್ನು ಲೈನಿಂಗ್ನು ಓಪನ್ ಮಾಡ್ಕೊಂಡು ರೈಟ್ ಸೈಡು ರಾಂಗ್ ಸೈಡು ಚೆಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. 1/4 ಇಂಚು ಮಾರ್ಜಿನ್ ಇರೋ ಥರ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೋಬೇಕು. ಈ ಥರ 4 ಪೀಸ್ನ ರೆಡಿ ಮಾಡಿ ಇಟ್ಕೋಬೇಕು. ಸ್ಕ್ವೇರ್ ಶೇಪಲ್ಲಿ 4 ಇಂಟು 4 ಇಂಚಸ್, 6 ಇಂಟು 6 ಇಂಚಸ್, 7 ಇಂಟು 7 ಇಂಚಸ್, ಫಸ್ಟ್ ಈ ಥರ ಫೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ಈ ಥರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡಿರೋ ಎಲ್ಲ ಪೀಸಸ್ನ ಇದೇ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡ್ಕೊಂಡಿರೋ ಎಲ್ಲ ಪೀಸಸ್ನ ನೀಟಾಗಿ ಜೋಡಿಸ್ಕೊಳ್ಬೇಕು. ಮಿಡಲಲ್ಲಿ ನೋಡಿಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೋಬೇಕು. ಸ್ಲೀವ್ಸ್ ಸೆಂಟರ್ನ ನೋಡ್ಕೊಂಡು ಮಾರ್ಕ್ ಮಾಡ್ಕೊಬೇಕು. ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಂಥ ಡಿಸೈನ್ನ ಸ್ಲೀವ್ಸ್ಗೆ ಈ ಥರ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೋಬೇಕು. ಸ್ಲೀವ್ಸ್ ಪಟ್ಟಿಗೆ 2 ಇಂಚಸ್ ಕ್ಲಾತ್ನ ತಗೋಬೇಕು. ಉಲ್ಟಾ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. 1/4 ಇಂಚ್ ಕ್ಲಾತ್ನ ಈ ಥರ ರಫ್ ಮಾಡ್ಕೋಬೇಕು. ಲೇಸ್ ತಗೊಂಡು ಈ ಥರ ಇಟ್ಟು ನೀಟಾಗಿ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡ್ಕೊಂಡಿರೋಂಥ ಸ್ಲೀವ್ಸ್ ಡಿಸೈನ್ಗೆ ಈ ಥರ ಬೀಡ್ಸ್ನ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.